ಇದು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕಾಗಿ ಫೈಟ್. ಇನ್ನ ಬಿಜೆಪಿ ಪಾಳ್ಯದಲ್ಲಿ ಏನಾಗ್ತಾ ಇದೆ ಅಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ರೆಬಲ್ಸ್ ಟೀಮ್ ಪಟ್ಟು ಹಿಡ್ಕೊಂಡಿದೆ. ಎಷ್ಟರ ಮಟ್ಟಿಗೆ ಲಾಬಿಗಳಾಗ್ತಾ ಇದೆ, ಒತ್ತಡ ಹೇರ್ತಿದ್ದಾರೆ ಅಂದ್ರೆ ಬಹಿರಂಗ ಹೇಳಿಕೆಗಳನ್ನ ಕೊಡೋ ಮೂಲಕ ಪಕ್ಷಕ್ಕೆ ಡ್ಯಾಮೇಜ್ ತರುವಂತಹ ಕೆಲಸಗಳಾಗ್ತಾ ಇದೆ. ಹಾಗಾಗಿ ಈಗ ಅಮಿತ್ ಶಾ ಅವರ ಎಂಟ್ರಿ ಆಗ್ಬಿಟ್ಟಿದ್ದಾರಂತೆ. ಇಬ್ಬರು ನಾಯಕರಿಗೆ ಅಮಿತ್ ಶಾ ಖಡಕ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಯತ್ನಾಳ್ ಸೇರಿ ನಾಯಕರ ಹೇಳಿಕೆ ಬಗ್ಗೆ ಅಮಿತ್ ಶಾ ಅವರು ಸಮಾಲೋಚನೆ ಮಾಡಿದ್ದಾರೆ. ಬಂಡಾಯಗಾರರಿಗೆ ಮೂಗುದಾರ ಹಾಕುವ ಬಗ್ಗೆ ನಿರ್ಧಾರ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಬಂಡಾಯವನ್ನ ಯಾವುದೇ ಕಾರಣಕ್ಕೂ ಪಕ್ಷ ಸಹಿಸೋದಿಲ್ಲ ಅಂತ ಅಮಿತ್ ಶಾ ಗರಂ ಹಾಕಿದ್ದಾರಂತೆ. ಸಭೆಯ ಬಳಿಕ ಯತ್ನಾಳ್ಗೆ ನೋಟಿಸ್ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ನೋಟಿಸ್ ಇಶ್ಯೂ ಆಗಿದೆ ಅವರಿಗೆ. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಮುಂದಾಗುತ್ತಾ ಬಿಜೆಪಿಯ ಹೈಕಮಾಂಡ್ ಅನ್ನೋದೇ ಸದ್ಯ ಇರುವಂತಹ ಪ್ರಶ್ನೆ. ಬಹುತೇಕರಿಗೆ ಈ ಪ್ರಶ್ನೆ ಕಾಡ್ತಾ ಇತ್ತು. ಯಾಕೆ ಯತ್ನಾಳ್ ಅವರು ಬಹಿರಂಗ ಹೇಳಿಕೆಗಳನ್ನ ಕೊಟ್ಟರು ಕೂಡ ಆ ಮೂಲಕ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದ್ರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಅಂತ. ಮೋಸ್ಟ್ಲಿ ಈಗ ಕ್ರಮ ತೆಗೆದುಕೊಳ್ಳೋದಕ್ಕೆ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಬಹಳ ನಿರೀಕ್ಷೆ ಇದ್ದಿದ್ದು ಯತ್ನಾಳ್ ಅವರು ಬಹಿರಂಗ ಹೇಳಿಕೆ ಕೊಟ್ಟರು ಕೂಡ ಯಾಕೆ ಬಿಜೆಪಿ ಹೈಕಮಾಂಡ್ ಸೈಲೆಂಟ್ ಆಗಿದೆ ಅಂತ. ಈಗ ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ಗೆ ತಲೆ ಕೆಡಿಸ್ಕೊಳ್ತಾರ ಯತ್ನಾಳ್ ಅನ್ನೋದು ಪ್ರಶ್ನೆ. ಖಂಡಿತವಾಗ್ಲೂ ಶ್ರುತಿ, ಏನು ರಾಜ್ಯ ಬಿಜೆಪಿಯ ಬಣಗಳ ಬಡಿದಾಟ ಕಳೆದ ಒಂದು ತಿಂಗಳಿಂದ ಅತಿಯಾದ ಹಿನ್ನೆಲೆಯಲ್ಲಿ, ತಾರಕಕ್ಕೇರುವಂತ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಇಲ್ಲಿವರೆಗೂ ಕೂಡ ಎಂಟ್ರಿ ಆಗಿರಲಿಲ್ಲ. ಆದ್ರೆ ದೆಹಲಿ ವಿಧಾನಸಭಾ ಚುನಾವಣಾ ಫಲಿತಾಂಶ ಮುಗಿದ ಬಳಿಕ ಕೂಡಲೇ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಹೈಕಮಾಂಡ್, ಅದರಲ್ಲೂ ಅಮಿತ್ ಶಾ ಎಂಟ್ರಿ ಆಗಿರುವಂತದ್ದು. ರಾಜ್ಯದ ಪ್ರಮುಖ ಇಬ್ಬರು ನಾಯಕರ ಜೊತೆ ರಾಜ್ಯದ ಬೆಳವಣಿಗೆಗಳ ಸಂಬಂಧಪಟ್ಟಂತೆ ಮುಂದಿನ ಕ್ರಮಗಳ ಬಗ್ಗೆ, ಆಗುವಗಳ ಬಗ್ಗೆ ಅಲ್ಲ, ಮುಂದಿನ ಕ್ರಮಗಳ ಬಗ್ಗೆ ಸಮಗ್ರವಾಗಿ ಸಮಾಲೋಚನೆ ನಡೆಸಿದ್ದಾರೆ. ಸುಮಾರು ಅರ್ಧ ಗಂಟೆಗಳ ಕಾಲ ಕುಳಿತು ಅಮಿತ್ ಶಾ ಸಮಾಲೋಚನೆ ನಡೆಸಿರುವಂತದ್ದು. ಆ ವೇಳೆ ಖಡಕ್ ಏನು ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಇಬ್ಬರು ಒಂದ್ ಕಡೆ ವಿಜಯೇಂದ್ರ ವಿರುದ್ಧ ಏನು ದೂರನ್ನ ಹೇಳ್ತಾ ಇರುವಂತದ್ದು, ಮತ್ತು ಮತ್ತೊಂದ್ ಕಡೆ ಏನು ಅತೃಪ್ತರ ಅಂದ್ರೆ ಅಸಮಾಧಾನಿತ ರೆಬಲ್ ಬಣಗಳ ಸಂಬಂಧಪಟ್ಟಂತ ಕೂಡ ಏನು ದೂರನ್ನು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ಬಗ್ಗೆ ಕಠಿಣ ಕ್ರಮಕ್ಕೆ ಮುಂದಾಗಿರುತ್ತದೆ. ಅದರ ಭಾಗವಾಗಿ ಮುಂದಿನ ಏನು ನೋಟಿಸ್ ಅನ್ನ ಕೊಟ್ಟು ನಂತರ ಕ್ರಮ ಕೈಗೊಳ್ಳ ಸಂಬಂಧಪಟ್ಟಂತ ಕೂಡ ಸಭೆಯಲ್ಲಿ ಚರ್ಚೆ ಆಗಿರುವಂತದ್ದು. ಇದೇ ವೇಳೆ ಅಮಿತ್ ಶಾ ಅವರು ಈ ರಾಜ್ಯದ ಬಿಜೆಪಿಯ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ತೀವ್ರ ಅಸಮಾಧಾನ ಹೊರ ಹಾಕಿರುವಂತದ್ದು. ಈಗ ನೋಟಿಸ್ ಕೊಟ್ಟ ಹಿನ್ನೆಲೆಯಲ್ಲಿ ಮುಂದೆ ಏನು ಅಂದ್ರೆ ಅಮಿತ್ ಶಾ ಅವರ ಸಭೆಯ ಬಳಿಕ ನೋಟಿಸ್ ಅನ್ನ ಕೊಡೋದಕ್ಕೆ ತೀರ್ಮಾನ ಆಗಿರುತ್ತದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಗಂಭೀರ ತೆಗೆದುಕೊಂಡಿರುವಂತದ್ದು. ಇದು ಮುಂದೆ ಯಾವ ರೀತಿಯ ತಿರುವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಕಾದು ನೋಡ್ಬೇಕಾಗಿದ್ದಾರೆ. ಒಂದಂತೂ ಬಹಳ ಸ್ಪಷ್ಟ ಶ್ರುತಿ, ರಾಜ್ಯ ಬಿಜೆಪಿಯ ಬೆಳವಣಿಗೆಗಳ ಸಂಬಂಧಪಟ್ಟಂತೆ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅಂತ ಒಂದು ಸಂದೇಶ ರವಾನೆ ಮಾಡಿರುವಂತದ್ದು. ಈಗ ಖುದ್ದು ಅಮಿತ್ ಶಾ ಅಕ್ಕಾಡಕ್ಕಿಳಿದಿರುವಂತ ಹಿನ್ನೆಲೆಯಲ್ಲಿ ಈಗ ಅದು ಯಾವ ರೀತಿಯ ತಿರುವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕಾಗಿ ಫೈಟ್. ಇನ್ನ ಬಿಜೆಪಿ ಪಾಳ್ಯದಲ್ಲಿ ಏನಾಗ್ತಾ ಇದೆ ಅಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ರೆಬಲ್ಸ್ ಟೀಮ್ ಪಟ್ಟು ಹಿಡ್ಕೊಂಡಿದೆ. ಎಷ್ಟರ ಮಟ್ಟಿಗೆ ಲಾಬಿಗಳಾಗ್ತಾ ಇದೆ, ಒತ್ತಡ ಹೇರ್ತಿದ್ದಾರೆ ಅಂದ್ರೆ ಬಹಿರಂಗ ಹೇಳಿಕೆಗಳನ್ನ ಕೊಡೋ ಮೂಲಕ ಪಕ್ಷಕ್ಕೆ ಡ್ಯಾಮೇಜ್ ತರುವಂತಹ ಕೆಲಸಗಳಾಗ್ತಾ ಇದೆ. ಹಾಗಾಗಿ ಈಗ ಅಮಿತ್ ಶಾ ಅವರ ಎಂಟ್ರಿ ಆಗ್ಬಿಟ್ಟಿದ್ದಾರಂತೆ. ಇಬ್ಬರು ನಾಯಕರಿಗೆ ಅಮಿತ್ ಶಾ ಖಡಕ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಯತ್ನಾಳ್ ಸೇರಿ ನಾಯಕರ ಹೇಳಿಕೆ ಬಗ್ಗೆ ಅಮಿತ್ ಶಾ ಅವರು ಸಮಾಲೋಚನೆ ಮಾಡಿದ್ದಾರೆ. ಬಂಡಾಯಗಾರರಿಗೆ ಮೂಗುದಾರ ಹಾಕುವ ಬಗ್ಗೆ ನಿರ್ಧಾರ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಬಂಡಾಯವನ್ನ ಯಾವುದೇ ಕಾರಣಕ್ಕೂ ಪಕ್ಷ ಸಹಿಸೋದಿಲ್ಲ ಅಂತ ಅಮಿತ್ ಶಾ ಗರಂ ಹಾಕಿದ್ದಾರಂತೆ. ಸಭೆಯ ಬಳಿಕ ಯತ್ನಾಳ್ಗೆ ನೋಟಿಸ್ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ನೋಟಿಸ್ ಇಶ್ಯೂ ಆಗಿದೆ ಅವರಿಗೆ. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಮುಂದಾಗುತ್ತಾ ಬಿಜೆಪಿಯ ಹೈಕಮಾಂಡ್ ಅನ್ನೋದೇ ಸದ್ಯ ಇರುವಂತಹ ಪ್ರಶ್ನೆ. ಬಹುತೇಕರಿಗೆ ಈ ಪ್ರಶ್ನೆ ಕಾಡ್ತಾ ಇತ್ತು. ಯಾಕೆ ಯತ್ನಾಳ್ ಅವರು ಬಹಿರಂಗ ಹೇಳಿಕೆಗಳನ್ನ ಕೊಟ್ಟರು ಕೂಡ ಆ ಮೂಲಕ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದ್ರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಅಂತ. ಮೋಸ್ಟ್ಲಿ ಈಗ ಕ್ರಮ ತೆಗೆದುಕೊಳ್ಳೋದಕ್ಕೆ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಬಹಳ ನಿರೀಕ್ಷೆ ಇದ್ದಿದ್ದು ಯತ್ನಾಳ್ ಅವರು ಬಹಿರಂಗ ಹೇಳಿಕೆ ಕೊಟ್ಟರು ಕೂಡ ಯಾಕೆ ಬಿಜೆಪಿ ಹೈಕಮಾಂಡ್ ಸೈಲೆಂಟ್ ಆಗಿದೆ ಅಂತ. ಈಗ ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ಗೆ ತಲೆ ಕೆಡಿಸ್ಕೊಳ್ತಾರ ಯತ್ನಾಳ್ ಅನ್ನೋದು ಪ್ರಶ್ನೆ. ಖಂಡಿತವಾಗ್ಲೂ ಶ್ರುತಿ, ಏನು ರಾಜ್ಯ ಬಿಜೆಪಿಯ ಬಣಗಳ ಬಡಿದಾಟ ಕಳೆದ ಒಂದು ತಿಂಗಳಿಂದ ಅತಿಯಾದ ಹಿನ್ನೆಲೆಯಲ್ಲಿ, ತಾರಕಕ್ಕೇರುವಂತ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಇಲ್ಲಿವರೆಗೂ ಕೂಡ ಎಂಟ್ರಿ ಆಗಿರಲಿಲ್ಲ. ಆದ್ರೆ ದೆಹಲಿ ವಿಧಾನಸಭಾ ಚುನಾವಣಾ ಫಲಿತಾಂಶ ಮುಗಿದ ಬಳಿಕ ಕೂಡಲೇ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಹೈಕಮಾಂಡ್, ಅದರಲ್ಲೂ ಅಮಿತ್ ಶಾ ಎಂಟ್ರಿ ಆಗಿರುವಂತದ್ದು. ರಾಜ್ಯದ ಪ್ರಮುಖ ಇಬ್ಬರು ನಾಯಕರ ಜೊತೆ ರಾಜ್ಯದ ಬೆಳವಣಿಗೆಗಳ ಸಂಬಂಧಪಟ್ಟಂತೆ ಮುಂದಿನ ಕ್ರಮಗಳ ಬಗ್ಗೆ, ಆಗುವಗಳ ಬಗ್ಗೆ ಅಲ್ಲ, ಮುಂದಿನ ಕ್ರಮಗಳ ಬಗ್ಗೆ ಸಮಗ್ರವಾಗಿ ಸಮಾಲೋಚನೆ ನಡೆಸಿದ್ದಾರೆ. ಸುಮಾರು ಅರ್ಧ ಗಂಟೆಗಳ ಕಾಲ ಕುಳಿತು
ಅಮಿತ್ ಶಾ ಸಮಾಲೋಚನೆ ನಡೆಸಿರುವಂತದ್ದು. ಆ ವೇಳೆ ಖಡಕ್ ಏನು ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಇಬ್ಬರು ಒಂದ್ ಕಡೆ ವಿಜಯೇಂದ್ರ ವಿರುದ್ಧ ಏನು ದೂರನ್ನ ಹೇಳ್ತಾ ಇರುವಂತದ್ದು ಮತ್ತು ಮತ್ತೊಂದ್ ಕಡೆ ಏನು ಅತೃಪ್ತರ ಅಂದ್ರೆ ಅಸಮಾಧಾನಿತ ರೆಬಲ್ ಬಣಗಳ ಸಂಬಂಧಪಟ್ಟಂತ ಕೂಡ ಏನು ದೂರನ್ನು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ಬಗ್ಗೆ ಕಠಿಣ ಕ್ರಮಕ್ಕೆ ಮುಂದಾಗಿರುತ್ತದೆ. ಅದರ ಭಾಗವಾಗಿ ಮುಂದಿನ ಏನು ನೋಟಿಸ್ ಅನ್ನ ಕೊಟ್ಟು ನಂತರ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟಂತ ಕೂಡ ಸಭೆಯಲ್ಲಿ ಚರ್ಚೆ ಆಗಿರುವಂತದ್ದು. ಇದೇ ವೇಳೆ ಅಮಿತ್ ಶಾ ಅವರು ಈ ರಾಜ್ಯದ ಬಿಜೆಪಿಯ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ತೀವ್ರ ಅಸಮಾಧಾನ ಹೊರ ಹಾಕಿರುವಂತದ್ದು. ಈಗ ನೋಟಿಸ್ ಕೊಟ್ಟ ಹಿನ್ನೆಲೆಯಲ್ಲಿ ಮುಂದೆ ಏನು ಅಂದ್ರೆ ಅಮಿತ್ ಶಾ ಅವರ ಸಭೆಯ ಬಳಿಕ ನೋಟಿಸ್ ಅನ್ನ ಕೊಡೋದಕ್ಕೆ ತೀರ್ಮಾನ ಆಗಿರುತ್ತದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಗಂಭೀರ ತೆಗೆದುಕೊಂಡಿರುವಂತದ್ದು. ಇದು ಮುಂದೆ ಯಾವ ರೀತಿಯ ತಿರುವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಕಾದು ನೋಡ್ಬೇಕಾಗಿದ್ದಾರೆ. ಒಂದಂತೂ ಬಹಳ ಸ್ಪಷ್ಟ ಶ್ರುತಿ, ರಾಜ್ಯ ಬಿಜೆಪಿಯ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅಂತ ಒಂದು ಸಂದೇಶ ರವಾನೆ ಮಾಡಿರುವಂತದ್ದು. ಈಗ ಖುದ್ದು ಅಮಿತ್ ಶಾ ಅಕ್ಕಾಡಕ್ಕಿಳಿದಿರುವಂತ ಹಿನ್ನೆಲೆಯಲ್ಲಿ ಈಗ ಅದು ಯಾವ ರೀತಿಯ ತಿರುವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದು ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕಾಗಿ ಫೈಟ್. ಇನ್ನ ಬಿಜೆಪಿ ಪಾಳೆಯದಲ್ಲಿ ಏನಾಗ್ತಾ ಇದೆ ಅಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ರೆಬಲ್ಸ್ ಟೀಮ್ ಪಟ್ಟು ಹಿಡ್ಕೊಂಡಿದೆ. ಎಷ್ಟರ ಮಟ್ಟಿಗೆ ಲಾಬಿಗಳಾಗ್ತಾ ಇದೆ, ಒತ್ತಡ ಹೇರ್ತಿದ್ದಾರೆ ಅಂದ್ರೆ ಬಹಿರಂಗ ಹೇಳಿಕೆಗಳನ್ನ ಕೊಡೋ ಮೂಲಕ ಪಕ್ಷಕ್ಕೆ ಡ್ಯಾಮೇಜ್ ತರುವಂತಹ ಕೆಲಸಗಳಾಗ್ತಾ ಇದೆ. ಹಾಗಾಗಿ ಈಗ ಅಮಿತ್ ಶಾ ಅವರ ಎಂಟ್ರಿ ಆಗ್ಬಿಟ್ಟಿದ್ದಾರಂತೆ. ಇಬ್ಬರು ನಾಯಕರಿಗೆ ಅಮಿತ್ ಶಾ ಖಡಕ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಯತ್ನಾಳ್ ಸೇರಿ ನಾಯಕರ ಹೇಳಿಕೆ ಬಗ್ಗೆ ಅಮಿತ್ ಶಾ ಅವರು ಸಮಾಲೋಚನೆ ಮಾಡಿದ್ದಾರೆ. ಬಂಡಾಯಗಾರರಿಗೆ ಮೂಗುದಾರ ಹಾಕುವ ಬಗ್ಗೆ ನಿರ್ಧಾರ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಬಂಡಾಯವನ್ನ ಯಾವುದೇ ಕಾರಣಕ್ಕೂ ಪಕ್ಷ ಸಹಿಸೋದಿಲ್ಲ ಅಂತ ಅಮಿತ್ ಶಾ ಗರಂ ಹಾಕಿದ್ದಾರಂತೆ. ಸಭೆಯ ಬಳಿಕ ಯತ್ನಾಳ್ಗೆ ನೋಟಿಸ್ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ನೋಟಿಸ್ ಇಶ್ಯೂ ಆಗಿದೆ ಅವರಿಗೆ. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಮುಂದಾಗುತ್ತಾ ಬಿಜೆಪಿಯ ಹೈಕಮಾಂಡ್ ಅನ್ನೋದೇ ಸದ್ಯ ಇರುವಂತಹ ಪ್ರಶ್ನೆ. ಬಹುತೇಕರಿಗೆ ಈ ಪ್ರಶ್ನೆ ಕಾಡ್ತಾ ಇತ್ತು. ಯಾಕೆ ಯತ್ನಾಳ್ ಅವರು ಬಹಿರಂಗ ಹೇಳಿಕೆಗಳನ್ನ ಕೊಟ್ಟರು ಕೂಡ ಆ ಮೂಲಕ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದ್ರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಅಂತ. ಮೋಸ್ಟ್ಲಿ ಈಗ ಕ್ರಮ ತೆಗೆದುಕೊಳ್ಳೋದಕ್ಕೆ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಬಹಳ ನಿರೀಕ್ಷೆ ಇದ್ದಿದ್ದು ಯತ್ನಾಳ್ ಅವರು ಬಹಿರಂಗ ಹೇಳಿಕೆ ಕೊಟ್ಟರು ಕೂಡ ಯಾಕೆ ಬಿಜೆಪಿ ಹೈಕಮಾಂಡ್ ಸೈಲೆಂಟ್ ಆಗಿದೆ ಅಂತ. ಈಗ ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ಗೆ ತಲೆ ಕೆಡಿಸ್ಕೊಳ್ತಾರಾ ಯತ್ನಾಳ್ ಅನ್ನೋದು ಪ್ರಶ್ನೆ. ಖಂಡಿತವಾಗ್ಲೂ ಶ್ರುತಿ, ಏನು ರಾಜ್ಯ ಬಿಜೆಪಿಯ ಬಣಗಳ ಬಡಿದಾಟ ಕಳೆದ ಒಂದು ತಿಂಗಳಿಂದ ಅತಿಯಾದ ಹಿನ್ನೆಲೆಯಲ್ಲಿ, ತಾರಕಕ್ಕೇರುವಂತ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಇಲ್ಲಿವರೆಗೂ ಕೂಡ ಎಂಟ್ರಿ ಆಗಿರಲಿಲ್ಲ. ಆದ್ರೆ ದೆಹಲಿ ವಿಧಾನಸಭಾ ಚುನಾವಣಾ ಫಲಿತಾಂಶ ಮುಗಿದ ಬಳಿಕ ಕೂಡಲೇ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಹೈಕಮಾಂಡ್, ಅದರಲ್ಲೂ ಅಮಿತ್ ಶಾ ಎಂಟ್ರಿ ಆಗಿರುವಂತದ್ದು. ರಾಜ್ಯದ ಪ್ರಮುಖ ಇಬ್ಬರು ನಾಯಕರ ಜೊತೆ ರಾಜ್ಯದ ಬೆಳವಣಿಗೆಗಳ ಸಂಬಂಧಪಟ್ಟಂತೆ ಮುಂದಿನ ಕ್ರಮಗಳ ಬಗ್ಗೆ, ಆಗುವಗಳ ಬಗ್ಗೆ ಅಲ್ಲ, ಮುಂದಿನ ಕ್ರಮಗಳ ಬಗ್ಗೆ ಸಮಗ್ರವಾಗಿ ಸಮಾಲೋಚನೆ ನಡೆಸಿದ್ದಾರೆ. ಸುಮಾರು ಅರ್ಧ ಗಂಟೆಗಳ ಕಾಲ ಕುಳಿತು ಅಮಿತ್ ಶಾ ಸಮಾಲೋಚನೆ ನಡೆಸಿರುವಂತದ್ದು. ಆ ವೇಳೆ ಖಡಕ್ ಏನು ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಇಬ್ಬರು ಒಂದ್ ಕಡೆ ವಿಜಯೇಂದ್ರ ವಿರುದ್ಧ ಏನು ದೂರನ್ನ ಹೇಳ್ತಾ ಇರುವಂತದ್ದು ಮತ್ತು ಮತ್ತೊಂದ್ ಕಡೆ ಏನು ಅತೃಪ್ತರ ಅಂದ್ರೆ ಅಸಮಾಧಾನಿತ ರೆಬಲ್ ಬಣಗಳ ಸಂಬಂಧಪಟ್ಟಂತ ಕೂಡ ಏನು ದೂರನ್ನು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ಬಗ್ಗೆ ಕಠಿಣ ಕ್ರಮಕ್ಕೆ ಮುಂದಾಗಿರುತ್ತದೆ. ಅದರ ಭಾಗವಾಗಿ ಮುಂದಿನ ಏನು ನೋಟಿಸ್ ಅನ್ನ ಕೊಟ್ಟು ನಂತರ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟಂತ ಕೂಡ ಸಭೆಯಲ್ಲಿ ಚರ್ಚೆ ಆಗಿರುವಂತದ್ದು. ಇದೇ ವೇಳೆ ಅಮಿತ್ ಶಾ ಅವರು ಈ ರಾಜ್ಯದ ಬಿಜೆಪಿಯ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ತೀವ್ರ ಅಸಮಾಧಾನ ಹೊರ ಹಾಕಿರುವಂತದ್ದು. ಈಗ ನೋಟಿಸ್ ಕೊಟ್ಟ ಹಿನ್ನೆಲೆಯಲ್ಲಿ ಮುಂದೆ ಏನು ಅಂದ್ರೆ ಅಮಿತ್ ಶಾ ಅವರ ಸಭೆಯ ಬಳಿಕ ನೋಟಿಸ್ ಅನ್ನ ಕೊಡೋದಕ್ಕೆ ತೀರ್ಮಾನ ಆಗಿರುತ್ತದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಗಂಭೀರ ತೆಗೆದುಕೊಂಡಿರುವಂತದ್ದು. ಇದು ಮುಂದೆ ಯಾವ ರೀತಿಯ ತಿರುವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಕಾದು ನೋಡ್ಬೇಕಾಗಿದ್ದಾರೆ. ಒಂದಂತೂ ಬಹಳ ಸ್ಪಷ್ಟ ಶ್ರುತಿ, ರಾಜ್ಯ ಬಿಜೆಪಿಯ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅಂತ ಒಂದು ಸಂದೇಶ ರವಾನೆ ಮಾಡಿರುವಂತದ್ದು. ಈಗ ಖುದ್ದು ಅಮಿತ್ ಶಾ ಅಕ್ಕಾಡಕ್ಕಿಳಿದಿರುವಂತ ಹಿನ್ನೆಲೆಯಲ್ಲಿ ಈಗ ಅದು ಯಾವ ರೀತಿಯ ತಿರುವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.